ಓಂ ಶಾಂತಿ. ಬ್ರಹ್ಮ ಬಾಬಾರವರ ಜೀವನದ ಪ್ರೇರಕ ಪ್ರಸಂಗ ಭಾಗ 11. ಬ್ರಹ್ಮ ಬಾಬಾರವರ ಮೂಲಕ ಶಿವಪರಮಾತ್ಮನು ನಡೆಸುವ ಸತ್ಸಂಗದಲ್ಲಿ ಬರುವಂತಹ ಅನೇಕ ಜನರಲ್ಲಿ ಬಹಳ ಸುಧಾರಣೆ ಆಯಿತು. ಆಗ ಪಾಶ್ಚಾತ್ಯ ಸಂಸ್ಕೃತಿಯ ಕಾರಣ ಸಿಂಧ್ ಹೈದರಾಬಾದ್ನಲ್ಲಿ ಎಲ್ಲರೂ ಬಹಳಷ್ಟು ಫ್ಯಾಷನ್ ಮಾಡುತ್ತಿದ್ದರು. ಯಾವಾಗಲೂ ಆಭರಣಗಳಿಂದ ಶೃಂಗರಿತರಾಗಿರುತ್ತಿದ್ದರು. ಅನೇಕರು ನಾಲಿಗೆ ಚಪಲಕ್ಕೆ ವಶರಾಗಿ ದುಶ್ಚಟಗಳ ದಾಸರಾಗಿದ್ದರು. ಮನೆಯಲ್ಲಿ ಹೆಣ್ಣು ಮಕ್ಕಳು ಅಡುಗೆ ಮಾಡುತ್ತಿರಲಿಲ್ಲ, ನೌಕರರೇ ಅಡುಗೆ ಮಾಡುತ್ತಿದ್ದರು. ಅನೇಕರು ಓಂ ಮಂಡಲಿಯ ಸತ್ಸಂಗಕ್ಕೆ ಬಂದ ಮೇಲೆ ಸರಳ ಜೀವನವನ್ನು ನಡೆಸಲು ಪ್ರಾರಂಭಿಸಿದರು. ತಮ್ಮ ಕೈಯಿಂದಲೇ ಅಡುಗೆ ಮಾಡಿಕೊಳ್ಳಲು ಆರಂಭಿಸಿದರು. ಅನೇಕರ ಜೀವನದಲ್ಲಿ ಆದ ಬದಲಾವಣೆಗಳನ್ನು ಕಂಡು ಜನರು ಬಹಳ ಪ್ರಭಾವಿತರಾದರು. ಅನೇಕರು ತಮ್ಮ ಮಕ್ಕಳನ್ನು ಓಂ ಮಂಡಲಿಯ ಸತ್ಸಂಗಕ್ಕೆ ಕಳುಹಿಸಲು ಪ್ರಾರಂಭಿಸಿದರು. ಅನೇಕರು ಸಾಮಾಜಿಕ ಪಿಡುಗುಗಳಿಂದ ದೂರವಾಗಿ ಸಾತ್ವಿಕ ಜೀವನವನ್ನು ನಡೆಸಲು ಆರಂಭಿಸಿದರು. ಬ್ರಹ್ಮ ಬಾಬಾರವರು ಸತ್ಸಂಗಕ್ಕೆ ಬರುವವರಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡುತ್ತಿದ್ದರು. ಓಂಕಾರವನ್ನು ಮಾಡುತ್ತಾ ಎಲ್ಲರಿಗೂ ಆತ್ಮಜ್ಞಾನ ಮತ್ತು ಶಿವಪರಮಾತ್ಮನ ಸತ್ಯ ಪರಿಚಯವನ್ನು ನೀಡಿ ಅವನ ಶ್ರೀಮತದಂತೆ ನಡೆಯಲು ಪ್ರೇರೇಪಿಸಿದರು. ತಾವು ಮೊದಲು ಶಿವನ ಶ್ರೀಮತದಂತೆ ನಡೆದು ಅನೇಕರಿಗೆ ಸನ್ಮಾರ್ಗವನ್ನು ತೋರಿಸಿದರು. ಓಂ ಶಾಂತಿ.